हेलो एंड वेलकम टू गुलबर्गा प्लस। गुलबर्गा शहर के महादेवी नगर के एक शख्स जिसका नाम राकेश बताया गया है, 30 साल बताया गया है कि वो अपनी बीवी से हरासमेंट से ख़ुदकुशी कर ली। बताया गया है कि कुछ साल पहले राकेश ब्रदर की शादी मेघा से हुई थी। बताया गया है कि मेघा कुछ छोटी छोटी बातों को लेकर झगड़ा करा करती थी, इसी टेंशन में ये स्टेप लिया। बताया गया है कि मेघा अपने हस्बैंड से कह रही थी कि वो जॉइंट फैमिली में नहीं रहना चाहती, उसे अलग रखा जाए। बताया गया है कि मेघा की माँ और उसकी बहन भी ये सिखा रहे थे कि फैमिली के साथ जॉइंट में ना रहें, अलग रहें। बताया गया है कि स्नेहा की माँ राकेश को फ़ोन कर माँ और बहन ने कहा कि हम तेरे ऊपर पुलिस केस कर रहे हैं, तेरे और तेरी फैमिली के ऊपर। इसी के चलते हुए राकेश ने डर कर ये स्टेप लिया, बताया गया है। आइए देखते हैं कि रिपोर्ट। ಭೇಟಿ ಮಾಡಿ ಬಂದಿನಿ ಸಂಡೆ ಅಂತ ಹೇಳಿ ಯಾರು ರಾಕೇಶ್ ಮಕ್ಕೊಂಡ ತಕ್ಷಣ ಹೇಳು ಮನಿ ವರ್ಸು ಫಂಕ್ಷನ್ ಹೋಗೋದಿತ್ತು ನೀನು ವರ್ಸು ಬನ್ನಿ ನಾ ಯಾಕೆ ವರ್ಸ್ಲಿ ನೀವು ಮಾಡೋ ಅಂತ ನಂಗೆ ಶಾಂಪೂ ಬೇಕಾದ ಶಾಂಪೂನ ತಮ್ಮಗೆ ಹೇಳು ತಮ್ಮ ಮಾಡ್ಕೊಂಡು ನಿನಗೆ ಮಾಡ್ಕೊ ತಂದು ಕೊಟ್ಟ ನಿಂದೇ ಇಲ್ಲ ತಮ್ಮಗೆ ಮಾಡ್ಕೊಂಡು ನಿನಗೆ ಮಾಡ್ಕೊಂಡಿನಿ ವಾಲ್ ಅಂತಂದ್ರೆ ನಮ್ಮ ಅಕ್ಕ ಹೆಂಗಾದಲ್ಲ ಗೊತ್ತಲ್ಲ ನಿನಗೆ ಅವ್ರ ಅಕ್ಕ ಬೆಂಗಳೂರದಾಗ ಹೇಳ ರೀ ಅವ್ರ ಅಕ್ಕನ ಇಬ್ಬರು ಸಪ್ರೇಟ್ ಗಂಡ ಹೆಂಡತಿ ಇಬ್ಬರು ಒತ್ತಟ್ಟಿಲ್ಲ, ಇಬ್ಬರು ಸಪ್ರೇಟ್ ಗಂಡ ಒತ್ತಟ್ಟ ಸಪ್ರೇಟ್ ಒಂದು ಮಗಳು ತೊಗೊಂಡು ಅವ್ರ ಅಕ್ಕ ಕಡೆಗಳ ನೋಡಿದಿಲ್ಲ ನಮ್ಮ ಅಕ್ಕಂದು ಹೆಂಗದ ಸಪ್ರೇಟ್ ಅಂದ್ರು ಹೆಂಗೆ ತಂದು ಕೊಡ್ದ ತಿಂಗಳ ನಿಮ್ಮ ಅವ್ವ ಅಪ್ಪನ ಹಂಗೆ ಮಾಡಿ ನಾ ಏನದ ಏನು ಮಾಡ್ಬೇಕು ಅದು ಮಾಡ್ತೀನಿ. ನಿಮ್ಗೆ ಯಾರಿಗೆ ಹಚ್ಚಿ ಏನು ಮಾಡ್ಸೋದು ನಿಮ್ಮ ತಾಯಿ ತಂದು ಬಿಡಲ್ಲ. ನಮ್ಮ ಮಾಮ ಮೊದಲೇ ಶುಗರ್ ಪೇಷಂಟ್ ಇದು ಅವ್ರಿಗೆ ಪಾಪ ಅತ್ತೆ ನಿಮ್ಮ ಅವ್ವ ಅಪ್ಪನೂ ಬಿಡಲ್ಲ. ನಿಮ್ಮ ತಂಗಿ ಇಡ್ಲಿ ಇಟ್ಕೊಂಡಿಡ್ರಿ, ತಂಗಿ ಅತ್ತಿ ಮಾವ ಎಲ್ಲರಿಗೂ ಊರಿಗೆ ಕಳಿಸ್ರಿ, ಯಾರಿಗೆ ಮಾಡೋಕ್ಕಾದ್ರೆ ನಾನು ಮಾಡಾಕಿದ್ದೀನಿ ಎಲ್ಲರೂ ಕಳ್ಸಂದ್ರೆ ಆಯ್ತಾಯ್ತು. ಅವ್ರ ಅವ್ವ ಅಪ್ಪ ಅಂದ್ರು ನಾನು ಚಲೋ ಇವರು ಚಲೋ ಇದ್ದಂತ ಅವ್ರೂ ಊರ ಕಡೆ ಹೋಗ್ಯಾರ. ತಂಗಿ ಇದ್ದಳು, ತಂಗಿ ಸುಮ್ಮನೆ ಸಂಗಟ್ಲೆ ಇಲ್ಲ ಯಾರು ಇಟ್ಟೋದಿಲ್ಲ, ಅವಕ್ಕೇನು ಊರಿಗೆ ಕಳಿಸ್ಬೇಕು ಇಟ್ಬೋದು. ಗಂಡ ಹೆಣ್ತಿ ಮೈದೂನ ಹಬ್ಬ ಇರ್ತೀನಿ, ಅವ್ನು ಡಿಸ್ಟ್ರಿಬ್ಯೂಟರ್ ಇರ್ತೀನಿ, ಅದು ನೋಡ್ಕೊತಿರ್ಬೇಕು. ಅವನು ಹುಡುಗ ಅಟ್ಟೆ ಏನು ಹೇಳೋದು ಕೇಳ್ತೀನಿ, ಕೆಲಸ ಮಾಡ್ತೀನಿ ರೀ. ಇಲ್ಲಿಲ್ಲ ನಾವಿಬ್ರು ಇರ್ಬೇಕು ಆಯ್ತು ಅಂದ್ರೆ ಅವ್ರು ಎಲ್ಲರೂ ಕಳ್ಸ್ಯಾರ ಇರ್ಲಕ್ಕಂತ ಹೇಳ್ರಿ. ನೋಡಿದಿಲ್ಲ ಅವ್ರ ಅಂದ್ರೆ ಅವ್ರ ಅಕ್ಕ ಅವ್ರ ಅಕ್ಕ ಬೆಂಗಳೂರು ನಿನ್ನ ಅವ್ರ ಅಕ್ಕ ಫೋನ್ ಮಾಡಿಬಿಡ್ರಿ, ಫೋನ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅದನ್ನ ಆಕಿ ಕರ್ಕೊಂಡು ಹೋಗ್ತಿದ್ದ ಮತ್ತೆ ರಾತ್ರಿ ನಮ್ಮ ಅಕ್ಕಗೆ ಫೋನ್ ಹಚ್ಚಾರಿ, ನಂಗೆ 5ಕ್ಕೆ ಹಂಗೆ ಫೋನ್ ಹಚ್ಚಾರಿ. ಕರ್ಕೊಂಡು ಹೋಗ್ರಿ ಸುಮ್ಮನೆ ಯಾಕೆ ಕಿರಿಕಿರಿ ನೀವು ಹೇಳ್ಕೇಳಿ ಕರ್ಕೊಂಡು ನಮ್ಮ ಅಕ್ಕಗೆ 10ಕ್ಕೆ ಮುಂಜಾನೆ ನೀನು ಸಂಜೆಗೆ ಫೋನ್ ಹಚ್ಚಾರ ಊರಿಗೆ ಹಚ್ಚಿ ಹಂಗೆ ಕರ್ಕೊಂಡು ಹೋಗಲ್ಲ, ನೀವು ಒಂದು ಗತಿ ಕಾಣಿಸೇ ಕರ್ಕೊಂಡು ಹೋಗ್ತೀನಿ. ಯಾರಂದ್ರೆ ಅವ್ರವ್ವ ರಾತ್ರಿ ಇಬ್ರು ಕಾನ್ಫರೆನ್ಸ್ ಕಾಲೇ 3 ಮಂದಿ ಕಾನ್ಫರೆನ್ಸ್ ಕಾಲ. ಹಾಂ ರೀ ಅದೇ ನಿನ್ನೆ ನಾವು ಹೇಳ್ದಂಗೆ ಕೇಳ್ಬೇಕವ, ಹೇಳ್ದಂಗೆ ಇದ್ದು ಬಿಡ್ಕೋಬೇಕು. ನೀವು ಎಲ್ಲರೂ ನೀವು ಇಬ್ರು ಸಮ, ನಾನು ಈ ಕೆಲಸ ಮಾಡ್ತೀನಿ ನಮ್ಮ ಮನೆಯಾಗ ಇರ್ತೀನಿ, ನಾನು ಯಾಕೆ ಮಾಡಲಿ ಇಷ್ಟು ಎಲ್ಲ ಕೆಲಸ ಇಲ್ಲ ಮಾಡಲ್ಲ ಮನ್ಯಾಗ ರೀ. ಮನ್ಯಾಗ ಇಬ್ರೇ ಮನೆ ಕೆಲಸ ಅಷ್ಟೇ ರೀ, ಮನೆ ಕೆಲಸ ಅಷ್ಟೇ ರೀ, ಬೇರೆ ಏನಿಲ್ಲ. ಮತ್ತೆ ಎಲ್ಲಿಗೆ ಹೋಗೋದಿಲ್ಲ ಏನಿಲ್ಲ, ಅಷ್ಟೇ ಹೋಗಂದ್ರೆ ಇಲ್ಲ. ನಮ್ಮ ಅಕ್ಕ ನೋಡಿದಿಲ್ಲ ಅವ್ರ ಅಕ್ಕ ಬೆಂಗಳೂರು ಸಪ್ರೇಟ್ ರೀ, ಅದೇ ಥರ ಇರ್ತೀನಿ ನಾನು. ಇಟ್ಕೊಂಡು ನೀವು ತಂದು ಕೊಡಬೇಕು ಅಲ್ಲಿ. ಅದ್ರೂ ಏನೋ ಒಂದು 15 ದಿನ ಆಗಿಲ್ಲ, 15 ದಿನ ಹಿಂದೆ ಆಗಿತ್ತು ರೀ. ಕಿರ್ಗ ಅಂದ್ರೆ ಇದಿಸ್ಲಿಕ್ಕೇನು ಇದಿಲ್ಲ ರೀ. ಅವಾಗ ಗೋಲ್ಡ್ ಬಂಗಾರ ಇದು ಎಲ್ಲ ಹಾಕಿರೋನಿಗೆ ರೀ, ಅದೆಲ್ಲ ಅವಾಗ ತೊಗೊಂಡೋಗ್ಯಾರ. ಅವ್ರು ಏನೂ ಇಟ್ಟಿಲ್ಲ ರೀ, ಅವ್ರ ಅವ್ವ ಅವ್ರು ಹಾಕ್ರಿ. ನಾವು ಹಾಕಿದ್ರೆ ನಮ್ಗೆ ಏನೂ ಬೇಡ ಅಂತ ಹೇಳಿದ್ರಿ. ಅವ್ನು ನೀವು ಚಲೋ ಇದ್ರೆ ಸಾಕು ಬಂಗಾರ ಕೊಡಲ್ಲ ನಾವು. ಅವ್ರ ಕಾಕಾನು ಫೋನ್ ಹಚ್ಚಿ ಹೇಳಿದ್ರಿ, ಅವ್ರ ಕಾಕ ರೀ ಮಲ್ಲಿನಾಥ್ ಅಂತ ಹೇಳ್ರಿ, ಹಿಂಗೆ ಮಾಡ್ಲತ್ತಾರ ನೋಡ್ರಿ ಹಿಂಗಂದ್ರೆ ಕಾಕ ಹೇಳಲ್ಲ ರೊಟ್ಟ ಯಾರು ಅಣ್ತಂಕಿ ಅವ್ರು ಯಾರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ರಿ. ಅವ್ರ ಮಲ್ಲಿನಾಥ್ ಅವ್ರ ಕಾಕ ಹೇಳಿದ್ರಿ, ಅವ್ರ ಕಾಕ ಹಚ್ಚಿ ಬೈದನ್ರಿ. ಅವ್ರಿಗೆ ಕೇಳ್ತೀರಿ ನೀವು ಅಣ್ತಂಕಿ ಮತ್ತೆ ಹೇಳ್ಬೇಕತ್ತಲ್ಲ, ಮನೆಯಿಂದೆಲ್ಲ ಜಗಳ ಹಚ್ಚಾರ. ಅವ್ರ ಮಲ್ಲಿನಾಥ್ ಅವ್ರ ಕಾಕ ಫೋನ್ ಹಚ್ಚಿ ಹೇಳಿದ್ರನ್ನ ಹಿಂಗೆ ಮಾಡ್ಲತ್ತಾರ ನೋಡ್ರಿ, ಟಾರ್ಚರ್ ಕೊಡ್ತಾರ ಹಳ್ಯಾಗ ಬಂಗಾರ ಇದ್ರಾಗ ಇಟ್ಟಿದ್ರೆ ಅವ್ರು ತೊಗೊಂಡೋಗ್ಯಾರ ಅವಾಗೆ ರೀ. ಏನಿಲ್ಲ ಅಂದ್ರೆ ಬೇಡ ನಾವು ಏನೂ ಬೇಡ ಚಲೋ ಇದ್ರೆ ಸಾಕಂತ ಹೇಳಿದ್ರಿ. ಅಂದ್ರೂ ಮತ್ತೆ ಅದೇ ಟಾರ್ಚರ್ ಅಂದ್ರೆ ಸಪ್ರೇಟ್ ಇರ್ಬೇಕಾಕಿ ಒಟ್ಟ ಹಾಕಿ ಇವತ್ತು ತಂದು ಕೊಡ್ಬೇಕ್ರಿ. ನಾವು ಹೋಗ್ತೀನಿ, ನೀವು ಸೀದಾ ಮಾಡಿಸಿ ಹೋಗ್ತೀನಿ ಕೇಸ್ ಕೊಟ್ಟು. ಇಬ್ಬರೇ ಇದ್ರೆ ಈಗ ನಾ ಸಪ್ರೇಟ್ ಅವ್ರು ಹಾಕಿ ಹೆಂಗಳಲ್ಲ ಬೆಂಗಳೂರು ಸಪ್ರೇಟ್ ಆ ಥರ ಇರ್ಬೇಕಂತ ಪ್ಲ್ಯಾನ್ ರೀ. ಹಾಂ ರೀ ಏನ್ರಿ ಕೆಲಸ ಇದೆ. ಗಂಡ ಹೆಂಡತಿ ಇಬ್ಬರು ಜಗಳ ರೀ. ಮದುವೆ ಆದಾಗಿಂದ ಹಿಡ್ದಿಲ್ಲ ರೀ, ಒಂದು 2 ತಿಂಗಳು ಹಿಡಿದು ಚಾಲೋ ಸಣ್ಣ ತಾಯಿ 2 ಸರಿ ಬಂದು ಹೋಗ್ಯಾರ್ರಿ. ತಾಯಿನೇ ಅನ್ಸ್ದಾಗ ನಿನ್ರಿ ತಾಯಿ ಅವ್ರ ಅಕ್ಕನೇ ಯಾರು ಹಾಂ ರೀ ರೇಣುಕಾ ಅಂತ ಹೇಳ್ರಿ. ರೇಣುಕಾ ಆಕಿ ಪ್ರಿಯಾಂಕಾ ಅವ್ರ ಅಕ್ಕ ರೀ. ಮೊದಲ ಮಗಳು ಹಂಗೆ ಮಾಡಿಸ್ತೀನಿ ನಿನಗಂತ ಹೇಳಿ. ಈಗ ಏನು ಮಾಡ್ಕೊಂಡಿರೋದು ಯಾವಾಗ ನೋಡಿದ್ರಿ ನೀವು, ಯಾವಾಗ ಗೊತ್ತಾಯ್ತು? ಮುಂಜಾನೆ ನಮ್ಮ ತಮ್ಮ ಇದ್ದನ್ರಲ್ಲಿ ನಾ ಡ್ಯೂಟಿಗೆ ಬಂದೀನಿ ರೀ. ನಾನು ಡ್ಯೂಟಿ ಮಾಡ್ತಿದ್ದೆ, ಡ್ಯೂಟಿಗೆ ಬಂದೀನಿ. ನೋಡ್ತಾ ಅವ್ರು ನೋಡಿ ಇದು ಮಾಡ್ಯಾರ. ಇದು ಎಲ್ಲರೂ ಅದ ರೀ ಮನೆಗೆ ರೂಮ್ನಾಗ ರೀ. ಹಳ ರೀ ಅಕ್ಕಿನೂ ಹಳ ರೀ. ಅವ್ರು ಎಲ್ಲರೂ ನೋಡ್ಯಾರ. ಹಂಗೆ ಇಮಿಡಿಯೇಟ್ ಒಳಗೆ ಹಾಕಿ ನಮ್ಮ ತಂಗಿ ಹೋಗ್ಯಾಳ್ರಿ, ಹೋಗಿ ಹಾಲು ಕೊಡೋ ಒಂದು 10 ನಿಮಿಷ ಒಳಗೆ ಹಂಗೆ ಹಾಕೊಂಡ್ಬಿಟ್ಟ ಅಂತ ಅನ್ಸ್ಯಾರ. ಅವ್ರು ಅನ್ಸ್ಯಾರ. ಆಮೇಲೆ ಅಂದಂದ ಬೈಲೆ ಅವ್ರಿಗೆ ನೀವು ಹಿಂಗೆ ಟಾರ್ಚರ್ ಕೊಡ್ಲಿಕ್ಕೆ ಮತ್ತೆ ಅಷ್ಟು ಹೋಯ್ತು ಅಲ್ಲಿ ನನಗೆ ಒಯ್ದುಕೊಳ್ಳೋದೇನದ ನೀವು ಅಲ್ಲೂ ಇದು ನನಗೆ ಹೊಡಿಸಿ ಬಡಿಸಿ ಇದು ಮಾಡೋದು ಮೂವಪ್ಪ ಏನು ಮಾಡೋದು ನಾನೇ ಸತ್ರ ಆಯ್ತಲ್ಲ ಅಂತೇಳಿ ನಿನ್ನ ಅಂದನ್ರಿ ಅಕ್ಕಿನ ಇದ್ರ. ನಿನ್ನ ಅಕ್ಕಿನೂ ಗೊತ್ತದ ರೀ. ಹಾಂ ಆಯ್ತೈತೆ ನಿನಗೆ ಒಟ್ಟಕ್ಕೆ ಅಂದ್ರೆ ಏನು ಮಾಡ್ರೂ ಬಿಡಲ್ಲ ತಗೋ ನಿನಗೆ ಏನಾರ ಮಾಡಿಸಿ ಕಳಿಸ್ತೀನಿ ಅಷ್ಟು ಹೇಳಿದ್ರು. ನೀನು ಹೇಳೇನ್ರ ಮತ್ತು ನಮ್ಮ ತಾಯಿ ತಂದಿ ನಾವು ನನ್ನ ತಮಗೆ ಯಾಕೆ ಇದು ಮಾಡ್ತೀವಿ, ನಾನೇ ಸತ್ರ ಆಯ್ತಲ್ಲ ನಿನ್ನ ಹೆಸರು ಮೇಲೆ ಬರೆದಿಟ್ಟು ಸಾಯ್ತೀನಿ ಅಂತ ಹೇಳಿ ಹೇಳೇನೋ ರೆಕಾರ್ಡ್ ಅದ್ರೊಳಗೆ ಫೋನ್ಯಾಗ ರೀ. ನೀನು ನಾವು ಫೋನಿಂದ ಹಚ್ಚಿ ಹೇಳಿ
ಇವ್ರು ಎಷ್ಟು ಜನ ಅಂತಂದ್ರೆ ಇವ್ರು ಯಾರು ಇಬ್ಬರು ಇಲ್ಲ ನೋಡ್ರಿ ಅವ್ರು ತಮ್ಮ ಈ ಥರ ದೊಡ್ಡ ಇಲ್ಲ ನೋಡ್ರಿ ಅವನೇ ಅದು ನೀನು ಹೆಣ್ಣು ಮಕ್ಕಳ ಸುಮಾರು ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಸಿ ಅಂತ ಬರ್ರಿ ಅವ ತಮ್ಮ ನೀನು ನನ್ನ ಹೆಸರು ಗುಂಡೇರ ಕಣ್ಣಿ ಅಂತ ಹೇಳಿ